ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ತಮ್ಮನೇಲಿ ನೋಡಿ ನಿಮ್ಗಾಗಲೇ ಗೊತ್ತಾಗಿರ್ಬೇಕು. ಎಸ್ ಹೌದು, ಇದೊಂದು ಮೋಟಿವೇಶ್ನಲ್ ವಿಡಿಯೋ. ಸೊ ಓಕೆನಾ, ಯಾವುದೇ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸು ಕೂಡ ಇಲ್ಲ ಅಥವಾ ವ್ಲಾಗು ಕೂಡ ಇಲ್ಲ, ಏನೂ ಇಲ್ಲ. ಒಂದು ಮೋಟಿವೇಶ್ನಲ್ ವಿಡಿಯೋ ಅಂತಂದರೆ ಯಾವ ರೀತಿ ಅಂದರೆ ನಾವು ಮಾಡಿರುವಂತಹ ಕೆಲಸನ ನಮಗೆ ಮೆಚ್ಚುಗೆ ಫಸ್ಟ್ ಇರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಅಂತಾನೆ ಅನ್ಬೋದು. ಯಾಕೆ ಈ ಒಂದು ಟಾಪಿಕ್ನ ನಾನು ಆಯ್ಕೆ ಮಾಡಿದ್ದೀನಿ ಅಂತ ಹೇಳೋ ಹಾಗಿದ್ರೆ, ಎಷ್ಟೋ ಜನಕ್ಕೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ. ಸೊ ಇನಿಷಿಯಲ್ ಡೇಸಲ್ಲೂ ಅಷ್ಟೇ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನನಗೂ ಕೂಡ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮೊದಲನೇ ಮಗು ಡೆಲಿವರಿ ಆದಮೇಲೆ ನನ್ನ ತಾಯಿ ಮನೆಗೆ ಹೋಗಿದ್ದೆ. ಅಲ್ಲಿಂದ ನಾನು 4.5 ಮಂತ್ಸಿಗೆ ನಾನು ನನ್ನ ಹಸ್ಬೆಂಡ್ ಮನೆಗೆ ಬರಬೇಕಾಗಿತ್ತು. ಸೊ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಮಗುನ ನೋಡ್ಕೊತೀನ, ಹೇಗೆ ನೋಡ್ಕೊಳಕ್ ಸಾಧ್ಯ? ಆ ಪುಟ್ಟ ಮಗುನ ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಆ ಪಾಪು ಏನಾರು ಹತ್ರ ರಾತ್ರಿ ಎಲ್ಲಿ ಕರ್ಕೊಂಡೋಗೋದು? ಅಮ್ಮ ಏನೋ ಇದ್ರು ಸಮಾಧಾನ ಮಾಡ್ತಾ ಇದ್ರು, ಬಟ್ ನನಗೆ ಆಗುತ್ತಾ ಅನ್ನೋ ನಂಬಿಕೆನೇ ಇರಲಿಲ್ಲ. ಅದೇ ಸೇಮ್ ಆಸ್ ಇಟ್ ಈಸ್ ನನ್ನ ಸೆಕೆಂಡ್ ಮಗು ಇದ್ದಾಗ 15 ಡೇಸಿಂದನೂ ಕೂಡ ನಾನು ಒಬ್ಳೆ ನೋಡ್ಕೊಂಡಿದ್ದೀನಿ. ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಡಿಫ್ರೆನ್ಸ್ ನೋಡಿ. 4-5 ವರ್ಷದಲ್ಲೇ ನನಗೆ ಹೇಗೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಹೆಚ್ಚಾಯಿತು ಅಂತ ಅಂದರೆ ನೀವು ಅಲ್ಲೇ ನೋಡ್ಬೋದು. ಓಕೆನಾ, ನಿಮ್ಮಲ್ಲೂ ಕೂಡ ಅಷ್ಟೇ, ನಿಮ್ಮಲ್ಲಿ ನಿಮ್ಮದೇ ಆದಂತಹ ಒಂದು ವಿಲ್ ಪವರ್ ಅನ್ನೋದು ಇರುತ್ತೆ. ಸೊ ಅದನ್ನ ನೀವೇ ಹೊರಗಾಕೊಬೇಕೆ ಹೊರತು ಬೇರೆ ಯಾರು ಬಂದು ಹೊರಗಾಕಲ್ಲ. ಫಾರ್ ಎಕ್ಸಾಂಪಲ್, ನಾವು ಏನಾದರೂ ಒಂದು ಕಲಿಬೇಕು ಅಂತ ಅನ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಒಂದು ಗಾಡಿನ ಕಲಿಬೇಕು ಅಂತ ಅನ್ಕೊಂತೀವಿ. ಆಗಲ್ಲ, ಬೀಳ್ಸ್ಬಿಡ್ತೀನಿ ಅಥವಾ ಬಿದ್ದುಬಿಡ್ತೀನಿ, ಗಾಡಿ ಹಾಳಾಗುತ್ತೆ. ಇಲ್ಲ, ಏನಕ್ಕೆ ಅನ್ಕೋಬೇಕು? ಆ ಥರ ಮಾಡೇ ಮಾಡ್ತೀವಿ. ಓಡ್ಸು ಒಂದಿನ ಬಿದ್ನ, 2 ದಿನ ಬಿದ್ನ, 3 ದಿನ ಬಿದ್ನ, 4ನೇ ದಿನ ನಾನು ಬೀಳಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಸೊ ಈ ರೀತಿ ನಮ್ಮಲ್ಲಿ ನಾವು ಕಾನ್ಫಿಡೆನ್ಸ್ನ ಯಾವ ರೂಪದಲ್ಲಿ ತಗೋಬೇಕು, ಹಾಗೆ ಹೇಗೆ ತಗೋಬೇಕು, ನಮ್ಮಲ್ಲಿ ಇದೆ ಅಂತ ಗೊತ್ತಾಗೋದಾದ್ರೂ ಹೇಗೆ ಅಂತ ಅಂದರೆ ನಾವು ಆ ಕೆಲಸ ಮಾಡಿದ್ರೇನೆ ನಮಗೆ ಅದು ಗೊತ್ತಾಗೋದು. ನಮ್ಮಲ್ಲಿ ವಿಲ್ ಪವರ್ ಇದೆ, ನಮ್ಮಲ್ಲಿ ನಮಗೆ ನಂಬಿಕೆ ಇದ್ರೇನೆ ಅದು ಗೊತ್ತಾಗೋದು. ಸೊ ಓಕೆ, ಈ ಒಂದು ವಿಡಿಯೋ ಮೂಲಕ ನಾನು ಯಾಕೆ ಈ ಟಾಪಿಕ್ನ ಇವತ್ತು ಸೆಲೆಕ್ಟ್ ಮಾಡಿದೆ ಅಂದರೆ, ಒಂದು ಮೇಲ್ ಬಂದಿತ್ತು ನನಗೆ. ಆ ಮೇಲಲ್ಲಿ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರು ನನಗೆ ನಂಬಿಕೆ ಅನ್ನೋದೇ ಇಲ್ಲ, ನನಗೆ ಭಯ ಆಗ್ತಾ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ. ಸುಜಾತ ಅವರು ಕಳಿಸಿದ್ದಂತಹ ಒಂದು ಮೆಸೇಜ್ ಅಂತಾನೆ, ಮೇಲ್ ಅಂತಾನೆ ಹೇಳ್ಬೋದು. ಅವರು ಒಂದು ಸ್ಟೋರಿ ಕಳಿಸಿದ್ರು. ತುಂಬ ನನಗೆ ಒಂಥರ ಬೇಜಾರಾಯಿತು. ಸುಜಾತ ಅವರೇ, ನೀವು ಈ ವ್ಲಾಗ್ ನೋಡ್ತಾ ಇದ್ದೀರಾ, ಅವ್ರು ಹೇಳಿದರು, ಮೆನ್ಷನ್ ಮಾಡಿದರು, ವಿಡಿಯೋದಲ್ಲಿ ನನ್ನ ನೇಮ್ನ ನೀವು ತಗೊಂಡು ಹೇಳಿ, ನನ್ನಂಥ ಹಲವಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದರು. ಸುಜಾತ ಅವರ ಮನೆಯಲ್ಲಿ ಏನಂದರೆ, ಅವರಿಗೆ ಒಂದು ಮಗು ಇದೆ, ಬಟ್ ಅವ್ರಿಗೆ ಏನಂತ ಅಂದರೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ. ಒಬ್ಳೆ ನಾನು ನೋಡ್ಕೋತಾ ಇದ್ದೀನಿ, ಮನೇಲಿ ಯಾರೂ ಇಲ್ಲ, ಓದಿದ್ದೀನಿ, ಹಸ್ಬೆಂಡು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ, ಬಟ್ ನಾನು ಒಬ್ಳೆ ಬೆಳಗಿಂದ ಸಂಜೆವರೆಗೂ ನಾನು ಒಬ್ಳೆ ಇರುವಾಗ ನನಗೆ ಏನು ಅನ್ಸುತ್ತೆ ಅಂತ ಅಂದರೆ, ಈ ಮಗುನ ನಾನು ಏನಾದರೂ ನೋಡ್ಕೋಬೇಕಾದ್ರೆ ಏನಾದರೂ ಆಗುತ್ತೆ, ಆವಾಗ ನನಗೆ ಏನು ಮಾಡೋದು ಅಂತ ಅನಿಸುತ್ತೆ. ಈ ಒಂದು ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು ಹೇಳಿದ್ರು. ಆ ರೀಸನ್ ಬೇಡ ಅಂತ ಅನ್ಕೋತೀನಿ. ಇನ್ ಕೇಸ್ ಅವ್ರು ಹೇಳಿದ್ರು ಹೇಳಿ ಅಂತ, ಬಟ್ ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಸೊ ನಾನು ನಿಮಗೆ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ನನಗಿನ್ನ ದೊಡ್ಡವರು ಚಿಕ್ಕವರೋ ಗೊತ್ತಿಲ್ಲ, ಅದಂತೂ ಹೌದು, ಬಟ್ ನಿಮ್ಮಲ್ಲಿ ವಿಲ್ ಪವರ್ ಇದೆಯೋ ಇಲ್ವೋ ಅಂತ ನೀವು ಆ ಕೆಲಸ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಯಾರು ಒಬ್ಬರು ರೋಗಿ, ಒಬ್ಬ ಕ್ಯಾನ್ಸರ್ ರೋಗಿ ಅಂತಲೇ ಅಂದ್ಕೊಳ್ಳಿ, ಅವ್ರು ಎಷ್ಟು ನೋವುಗಳನ್ನ ಅನುಭವಿಸಿರ್ತಾರೆ ಅಂದರೆ, ಇನಿಷಿಯಲ್ ಡೇಸಲ್ಲಾದರೆ ಅವ್ರಿಗೆ ಹುಷಾರಾಗೋಗುತ್ತೆ, ಓಕೆ. ಸ್ಟೇಜ್ 2 ಸ್ಟೇಜ್ 3ಗೆ ಬಂದರೆ, ಸ್ಟೇಜ್ 3 ಬಿಡಿಯೋದು ಚಾನ್ಸಸ್ಸೇ ಇರಲ್ಲ. ಸ್ಟೇಜ್ 2ಅಲ್ಲಿ ಇರೋರು, ಇಲ್ಲ ನಾನು ರೆಡಿ ಆಗ್ತೀನಿ, ನಾನು ಹುಷಾರಾಗ್ತೀನಿ ಅನ್ನುವಂತಹ ಒಂದೇ ಒಂದು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಅವರು 3rd ಸ್ಟೇಜ್ಗೆ ಹೋಗದೆ ರಿಟರ್ನ್ 1st ಸ್ಟೇಜ್ಗೆ ಬರೋಕ್ಕೆ ಸಾಧ್ಯ. ಕೆಲವು ಕ್ಯಾನ್ಸರ್ ಮಾತ್ರ, ಎಲ್ಲ ಅಂತ ಹೇಳಲ್ಲ, ಪರ್ಟಿಕ್ಯುಲರ್ ಕೆಲವೊಂದೊಂದು ಮಾತ್ರ. ಸ್ಟೇಜ್ 2ಅಲ್ಲಿ ಅವರೆಲ್ಲದಕ್ಕೂ ನಾನು ರೆಡಿ ಇದ್ದೀನಿ, ರೇಡಿಯೋಥೆರಪಿ, ಕೀಮೋಥೆರಪಿ, ಪ್ರತಿಯೊಂದಕ್ಕೂ ನಾನು ರೆಡಿ ಇದ್ದೀನಿ, ನಾನು ಮಾಡಿಸ್ಕೋತೀನಿ ಅಂತ ಇದ್ದರೆ ಮಾತ್ರ ಅವರು ಹುಷಾರಾಗ್ತಾರೆ. ಇಲ್ಲ ನನಗಾಗಲ್ಲ, ನನಗೆ ಯಾಕೆ ಇಷ್ಟೊಂದು ಖರ್ಚು ಮಾಡೋಕ್ಕೆ ಹೋಗ್ತೀರಾ, ಬೇಡ ಅಂತ ಅಂದಾಗ ಏನಾಗುತ್ತೆ ಅಂದರೆ ಕುಗ್ತಾ ಹೋಗ್ತಾರೆ. ಈಗ ದುಡ್ಡು ನಮಗೋಸ್ಕರ ಅವರು ಖರ್ಚು ಮಾಡ್ತಿದ್ದಾರೆ ಅಂತ ಅಂದರೆ ಮಾಡಿಸ್ಕೋಬೇಕು. ನಾವು ಚೆನ್ನಾಗಿದ್ರೆ ಅವ್ರನ್ನ ನಾವು ನೋಡ್ಬೋದು. ನಾವೇ ಇಲ್ಲ ಅಂತಂದರೆ ನಾನಿಲ್ಲದೆ ಅವರು ತಬ್ಲಿ ಆಗ್ತಾರಲ್ವಾ. ಸೊ ಅದನ್ನು ಅವರು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಮುನ್ನೋಗ್ಬೇಕು. ಖರ್ಚಾಗುತ್ತೆ, ನಮ್ಮ ಹತ್ರ ಎಬಿಲಿಟಿ, ಕೆಪಾಸಿಟಿ ಇದೆ,
ನಾವು ಅದನ್ನು ಕೊಡುವಂತಹ ಕೆಪಾಸಿಟಿ ಇದೆ, ನಾವು ಕೊಟ್ಬಿಟ್ಟು ಹುಷಾರಾಗೋಣ. ಸೊ ಈ ಕೆಪಾಸಿಟಿ ಇದ್ದು ಒಬ್ಬ ಕ್ಯಾನ್ಸರ್ ಪೇಷಂಟು ಹುಷಾರಾದರೆ ಗೆದ್ದು ನಿಲ್ತಾರೆ, ಇಲ್ಲ ಕುಗ್ಗೋಗ್ತಾರೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಒಂದು ತಾಯಿ ಒಂದು ನಾರ್ಮಲ್ ಡೆಲಿವರಿ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ಅವಳು ಏನು ಪುಷ್ ಮಾಡಲಿಲ್ಲ, ಏನು ಕಷ್ಟಪಡಲಿಲ್ಲ ಅಂತ ಅಂದರೆ ನಾರ್ಮಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ಇಲ್ಲ ನನ್ನ ಹತ್ರ ಪುಷ್ ಮಾಡ್ತೀನಿ, ನಾನು ಮುಂದೆ ಹೆಲ್ದಿಯಾಗಿ ಇರಬೇಕು ಅನ್ನುವಂಥವ್ರು ಹೆಲ್ದಿಯಾಗಿ ಇದ್ದೇ ಇರ್ತಾರೆ, ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಬೇರೆಯವ್ರಿಗೋಸ್ಕರ ಒಪ್ಸೋಕ್ಕೋಸ್ಕರ ನೀವು ಕೆಲಸ ಮಾಡಬೇಡಿ, ನಿಮಗೋಸ್ಕರ ಕೆಲಸ ಮಾಡ್ಕೊಳ್ಳಿ. ಓಕೆನಾ? ತಾಯಿ ಮನೆಯಿಂದ ಬಂದ್ವಿ ಅಥವಾ ಎಲ್ಲಿಂದ ಬಂದ್ವಿ, ನಾವು ಮದುವೆ ಆಗಿ ಒಬ್ಬರೇ ಔಟ್ ಆಫ್ ಸ್ಟೇಷನ್ ಇದ್ದೀವಿ, ಔಟ್ ಆಫ್ ಕಂಟ್ರಿ ಇದ್ದೀವಿ ಅಂತ ಅಂದರೆ ಇಲ್ಲಿ ಯಾರೂ ಇಲ್ಲ, ನಮಗೆ ನಾವೇ ಅಂತ ಅನ್ಕೊಂಡ್ಬಿಡ್ಬೇಕು, ನಾವು ಡಿಸೈಡ್ ಆಗಿಬಿಡ್ಬೇಕು. ಸೊ ಯಾರು ಇಲ್ಲದೆ ಇದ್ದಾಗ ನಮಗೆ ನಾವೇ ಅಂತ ಅಂದ್ಕೊಂಡು ಡಿಸೈಡ್ ಆಗಿ ನಾವು ಏನು ಕೆಲಸನ ಮುನ್ನುಗ್ತೀವಿ, ಸೊ ಅದೇ ನಮಗೆ ಕೊನೆವರೆಗೂ ಹಿಡಿಯೋದು. ನಾನು ಅವತ್ತು ಡಿಸೈಡ್ ಮಾಡಿ ಒಬ್ಬಳೇ ಮಾಡ್ಕೋತೀನಿ ಅಂತ ಬರಲಿಲ್ಲ ಅಂದಿದ್ದಿದ್ರೆ ನಾನು ಇವತ್ತು ಇಬ್ಬರೂ ಒಬ್ಬಳೇ ಇಟ್ಕೊಂಡು ನಾನು ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮೇಲೆ ನನಗೆ ಪ್ರೌಡ್ ಅನಿಸುತ್ತೆ. ಒಬ್ಬರು ಮಕ್ಕಳು ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಜನನ ಇಟ್ಕೊಂಡಿರ್ತಾರೆ ಮನೇಲಿ, ಅಮ್ಮ ನೀನು ಇರಲೇಬೇಕು, ಅಕ್ಕ ನೀನು ಇರಲೇಬೇಕು, ಅಥವಾ ಅತ್ತೆ ನೀನು ಇರಲೇಬೇಕು ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರನ್ನೆಲ್ಲ ನೋಡಿದ್ರೆ ನನಗೆ ನನ್ನ ಮೇಲೆ ಪ್ರೌಡ್ ಆಗುತ್ತೆ. ಓಕೆ, 4 ಮಕ್ಕಳಂತೆ 4 ಜನದಂತೆ ನಾನು ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಇಂಡಿಪೆಂಡೆಂಟಾಗಿ ಅಂತ ಅನಿಸುತ್ತೆ. ಸೊ ವಾಟ್ ಎವರ್ ಏನಾದ್ರು ಆಗಲಿ ಹೆಂಗಾರು ಆಗಲಿ ನಾನು ನನ್ನ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದಿತ್ತು, ನಾನು ನೋಡಿಕೊಂಡೆ. ಸೊ ನೀವು ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ನಾನು ಮಾಡ್ತೀನಿ, ನಾನು ಮಾಡಲೇಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಆವಾಗ ಮಾತ್ರ ಆ ಕೆಲಸ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ನಮಗೆ ಫಸ್ಟು ನಂಬಿಕೆ ಇರಬೇಕು, ಅದಾದ ನಂತರ ಬೇರೆ ಎಲ್ಲವೂ. ಓಕೆ, ಈ ಒಂದು ಪುಟ್ಟದಾದಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಎಷ್ಟೋ ಜನ ಹೆಣ್ಮಕ್ಳು ಕುಗ್ಗೋಗಿರ್ತಾರೆ, ಓಕೆನಾ? ಅಂಥವ್ರಿಗೆ ಈ ಒಂದು ವಿಡಿಯೋನ ಕಳಿಸಿ, ಅವ್ರು ಗೆಟ್ ಆನ್ ಆಗ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ನನಗಂತೂ ಇದೆ. ನೀವಿನ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ವಿಲ್ ಪವರ್ ನಮ್ಮಲ್ಲೇ ಇರುತ್ತೆ, ಬೇರೆಯವರು ಅದನ್ನು ತುಂಬೋದಕ್ಕೆ ಆಗಲ್ಲ. ಆ ವಿಲ್ ಪವರ್ನ ನಾವೇ ಹೊರಗೆ ತರಬೇಕೇ ಹೊರತು ಬೇರೆ ಯಾರು ತರಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.